ಹತ್ಯಾಕಾಂಡ ದೊಡ್ಡ ಹತ್ಯಾಕಾಂಡ ಇದು. ಭಾಳ ಪ್ರೀ ಪ್ಲ್ಯಾಂಡ್ ಮಾಡಿದಂಥ ಒಂದು ಕೊಲೆ. ಉಳಿದಿರತಕ್ಕಂಥ ಒಬ್ಬ ಮಗ ಮತ್ತು ತಂದೆ ಇಬ್ಬರೇ ಉಳಿದಿದ್ದು. 4 ಜನ, 2 ಹೆಣ್ಣುಮಕ್ಕಳು, 1 ಗಂಡು ಸಣ್ಣ ಮಗು. ಅವರ ಹತ್ಯೆ ಕೂಡ ಇದರಲ್ಲಿ ನಡೆದು ಹೋಗಿದೆ. ಸಾಕ್ಷಿಗಳ ವಿಚಾರಣೆಗೆ ಇಟ್ಟಂಥ ಸಂದರ್ಭದಲ್ಲಿ ಈ ಅಪರಾಧಿ ಪ್ರವೀಣ್ ಚೌಗ್ಲೆ ಏನಿದ್ದಾರೆ, ಅವರ ವಕೀಲರು ಏನು ವಾದ ಮಾಡ್ತಾಯಿದ್ರು, ಆ ವಕೀಲರು ಸಡನ್ನಾಗಿ ಯಾವುದೇ ಕಾರಣ ಇಲ್ಲದೆ ನಾನು ವಕಾಲತ್ತನ್ನು ನಾನು ಇವರ ಪರವಾಗಿ ವಾದ ಮಾಡುವುದಿಲ್ಲ, ಮುಂದುವರಿಯುವುದಿಲ್ಲ ಅಂತೇಳಿ ಹೇಳಿದ್ರು. ಆ ಜಾಮೀನಿಗೆ ಭಾಳಷ್ಟು ಅವರು ಇಡೀ ವಿಚಾರಣೆಯನ್ನೇ ಹೈಕೋರ್ಟಿಗೆ ತರಬೇಕು. ಹೈಕೋರ್ಟ್ ಸ್ಟೇ ಕೊಟ್ಟಿದ್ದು ಒಮ್ಮೆ. ಆ ಮಹಿಳೆಯನ್ನು ಈತ ಅವರನ್ನು ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಇನ್ನೊಂದು ಹುಡುಗಿಯ ಹಿಂದೆ ಬಿದ್ದುಬಿಟ್ಟು ಈತ. ಮಾನ್ಯ ವೀಕ್ಷಕರೇ, ಕಳೆದ ವರ್ಷ ಅಂತ ಹೇಳಿದರೆ 2023 ದೀಪಾವಳಿಯ ಮೊದಲನೇ ದಿವಸ ಇತ್ತು. ಅವತ್ತೊಂದು ದುರ್ಘಟನೆ ಉಡುಪಿಯಲ್ಲಿ ನಡೆದೋಗುತ್ತೆ. ನಿಮ್ಗೆಲ್ಲ ಗೊತ್ತು, ನೆಜಾರು ಹತ್ಯಾಕಾಂಡ ಅಂತೇಳಿ. ಅದರಲ್ಲಿ 4 ಜನ ಅಂತ ಹೇಳಿದ್ರೆ ತಾಯಿ, ಅವರ 2 ಹೆಣ್ಣುಮಕ್ಕಳು, 1 ಚಿಕ್ಕ ಮಗ ಅಂದ್ರೆ ಮಗ, ಒಟ್ಟು 4 ಜನರ ಅವತ್ತು ಬರ್ಬರ ಮತ್ತೆ ಭೀಕರವಾಗಿ ಬಲಿಯಾಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 9-9:30 ಮಧ್ಯಾಹ್ನ ಈ ಘಟನೆ ನಡೆದೋಗ್ಬಿಡುತ್ತೆ. ಅದಾದ ನಂತರ ಅದು ಏನಾಯಿತು, ವಿಚಾರಣೆ ಎಲ್ಲಿಗೆ ಬಂತು ಅನ್ನೋಂಥ ಎಲ್ಲೂ ಇಲ್ಲ. ಆ ವ್ಯಕ್ತಿಗೆ ಶಿಕ್ಷೆ ಆಯ್ತಾ, ಪ್ರತಿಯೊಂದು ಅಂತ ಹೇಳಿ ನಿಮ್ಗೆಲ್ಲ ಗೊತ್ತು. ಇತ್ತೀಚೆಗೆ ಅವರ ತಂದೆಯವರು ಬೇಸರ ವ್ಯಕ್ತಪಡಿಸಿದ್ದು ನಾವು ನೋಡಿದ್ದು. ಹೀಗಾಗಿ ವಿಶೇಷವಾಗಿ ಆ ಸಮಯದಲ್ಲಿ ಆ ಸಂಪೂರ್ಣ ಅಂತ ಹೇಳಿ ಪ್ರತಿಯೊಂದು ನಿಂತ್ಕೊಂಡು ಕೆಲಸ ಮಾಡಿದಂಥವ್ರು ಅಂದರೆ ಅವ್ರಿಗೆ ಸ್ವಂತಾನ ಹೇಳಿದಂಥದ್ದು, ಅಲ್ಲಿ ಎಲ್ಲ ಕಾನೂನು ಪ್ರಕ್ರಿಯೆಗೆ ಕೆಲಸ ಮಾಡಿದಂಥವ್ರು ಅಂತ ಹೇಳಿದ್ರೆ ಗಫೂರ್ ಅವರು. ಅವ್ರ ಹತ್ರನೇ ಆ ಕೇಸ್ ಏನಾಯಿತು ಅಂತ ಕೇಳ್ತಾ ಹೋಗುವ. ಕಳೆದ ವರ್ಷ ನೇಜಾರು ತಾಯಿ ಮಕ್ಕಳ ಹತ್ಯೆ ಏನಿದೆ, ಹತ್ಯೆ ನಡೆದು ಇವತ್ತು 1 ವರ್ಷ ಕಳೆದಿದೆ. ನಾವು ಬೇರೆ ಬೇರೆ ಹೋರಾಟಗಳನ್ನು ಸಾರ್ವಜನಿಕ ವಿವಿಧ ಸಂಘಟನೆಗಳ ಮೂಲಕ ಸರ್ಕಾರಕ್ಕೆ ಒತ್ತಡವನ್ನು ತರುವುದರ ಮೂಲಕ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿದೆವು. ಮುಖ್ಯಮಂತ್ರಿಗಳು, ರಾಜ್ಯದ ಗೃಹ ಸಚಿವರು, ರಾಜ್ಯದ ಕಾನೂನು ಸಚಿವರು ಈ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡರು. ನಾವೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅಂತೇಳಿ ಕೂಡ ನಮ್ಮ ಮನವಿಯನ್ನು, ಜನರ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಕೊನೆಗೂ ಸರ್ಕಾರ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಸರ್ಕಾರಿ ಅಭಿಯೋಜಕರನ್ನು, ಪಬ್ಲಿಕ್ ಪ್ರಾಸಿಕ್ಯೂಟರನ್ನು, ಶ್ರೀಯುತ ಶಿವಪ್ರಸಾದ್ ಆಳ್ವಾರನ್ನು ನಾವು ಕೇಳಿದ ಪ್ರಕಾರವೇ ಕೊಟ್ಟಿತ್ತು. ಕೇಸು ಭಾಳ ತ್ವರಿತಗತಿಯಲ್ಲಿ ವಿಚಾರಣೆಗಳು ಕೂಡ ನಡೀತಾ ಇರುವಾಗಲೇ ಎಲ್ಲವೂ ವಿಚಾರಣೆಗಳು ಕೂಡ ಒಂದು ಹಂತಕ್ಕೆ ಬಂದಾಗ, ಸಾಕ್ಷಿಗಳ ವಿಚಾರಣೆ ಬಂದಾಗ ನ್ಯಾಯಾಧೀಶರ ವರ್ಗಾವಣೆ ಕೂಡ ಆಯಿತು. ನಾವು ಅದರಲ್ಲಿ ಕೂಡ ಸ್ವಲ್ಪ ಮುತುವರ್ಜಿ ವಹಿಸಿದೆವು, ಸರ್ಕಾರ ಏನಾದರೂ ಅದೇ ನ್ಯಾಯಾಧೀಶರು ಮುಂದುವರಿಯಲಿ ಅಂತೇಳಿ. ಆದರೆ ಆ ಪ್ರಯತ್ನ ನಮ್ಮದು ಫಲಿಸಲಿಲ್ಲ. ಬೇರೆ ಬೇರೆ ಲೀಗಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟು ಇದರಲ್ಲಿ ಮಧ್ಯಪ್ರವೇಶ ಇರುವುದರಿಂದ ನಾವೇನು ಮಾಡಲಿಕ್ಕೆ ಬರಲಿಲ್ಲ. ಸಾಕ್ಷಿಗಳ ವಿಚಾರಣೆಗೆ ಇಟ್ಟಂಥ ಸಂದರ್ಭದಲ್ಲಿ ಈ ಅಪರಾಧಿ ಪ್ರವೀಣ್ ಚೌಗ್ಲೆ ಏನಿದ್ದಾರೆ, ಅವರ ವಕೀಲರು ಏನು ವಾದ ಮಾಡ್ತಾಯಿದ್ರು, ಆ ವಕೀಲರು ಸಡನ್ನಾಗಿ ಯಾವುದೇ ಕಾರಣ ಇಲ್ಲದೆ ನಾನು ವಕಾಲತ್ತನ್ನು ನಾನು ಇವರ ಪರವಾಗಿ ವಾದ ಮಾಡುವುದಿಲ್ಲ, ಮುಂದುವರಿಯುವುದಿಲ್ಲ ಅಂತೇಳಿ ಹೇಳಿದರು. ಕಾರಣ ಗೊತ್ತಿಲ್ಲ, ಅದು ಅವರವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರು NOC ಕೇಳಿರ್ಬೋದು. ಈಗ ಅವರಿಗೆ ಹೊಸ ವಕೀಲರ ನೇಮಕಾತಿ ಮಾಡಿದ್ದಾರೆ. ಅವರೆಲ್ಲವೂ ಕೂಡ ಇದನ್ನೊಂದು ಸ್ವಲ್ಪ ಡಿಲೇ ಪ್ರೋಸೆಸ್ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಅಪರಾಧಿ ಈ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಏನೆಲ್ಲ ಅಲ್ಪ ಸ್ವಲ್ಪ ನ್ಯೂನತೆಗಳನ್ನು ಒಂದು ಆಧಾರವಾಗಿ ಇಟ್ಕೊಂಡು, ಸಣ್ಣ ವಿಚಾರಗಳನ್ನು ಆಧಾರವಾಗಿ ಇಟ್ಕೊಂಡು ಕೇಸನ್ನು ಡಿಲೇ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವರಿಂದ ನಡೀತಾ ಇದೆ ಕೂಡ. ಇದೇನೇ ಇದ್ದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಈಗಲೂ ಕೂಡ ಇವತ್ತು ಕೂಡ ನಾವು ಮಾನ್ಯ ಗೃಹ ಸಚಿವರನ್ನು, ಕಾನೂನು ಸಚಿವರನ್ನು ಭೇಟಿ ಮಾಡಿದ್ದೇವೆ. ಆದರೆ ನಮ್ಮ ಒಂದು ಇತಿಮಿತಿ ಇರ್ತದೆ. ಕೋರ್ಟ್ನಲ್ಲಿ ಎಲ್ಲ ವಿಚಾರಣೆ ನಡೀತಾ ಇರುವಾಗ ನಾವು ಯಾರೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೇನು ಹೇಳುವ ಹಾಗಿಲ್ಲ. ಆದರೂ ಕೂಡ ತಂದೆ ತುಂಬಾ ವಿದೇಶದಿಂದ ಈಗ ಅವರು ಇಂಡಿಯಾಕ್ಕೆ ಬಂದಿದ್ದಾರೆ. ಮೊನ್ನೆ ನಾನೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡಿದಾಗ ಅವ್ರಿಗೆ ಭಾಳ ನೋವಿದೆ, ಭಾಳ ಹತ್ಕೊಂಡ್ರು. ಇಷ್ಟೆಲ್ಲ ನೀವೆಲ್ಲ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಒಂದು ಕೇಸ್ ಒಂದು ಹಂತಕ್ಕೆ ಬರಲಿಲ್ಲ, ವಿಚಾರಣೆಗಳು ಕೂಡ ತ್ವರಿತವಾಗಿ ನಡೀತಾ ಇಲ್ಲ ಎಂಬ ನೋವನ್ನು ಅವರು ಕೂಡ ಕೋರ್ಕೊಂಡ್ರು. ಅವರ ಸಹೋದರ ಅಶ್ರಫ್ ಕೂಡ ಅವರ ವ್ಯವಹಾರಗಳ ಮಧ್ಯದಲ್ಲಿ ಕೂಡ ಸಮಯ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಹೋರಾಟದಲ್ಲಿ ಇಳಿದಿದ್ದರು. ಅವರು ಕೂಡ ಇದೇ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಅದೇ ನೋವನ್ನು ಇವತ್ತು ವ್ಯಕ್ತಪಡಿಸಿದೆ. ಏನೇ ಇದ್ದರೂ ಇವತ್ತು ಈ ವಿಚಾರಣೆ ಉಡುಪಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಮಗಂತೂ ವಿಶ್ವಾಸ ಇದೆ, ಇವತ್ತು ಮತ್ತೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೊನ್ನೆ ವಾದ ಮಾಡಿ ಅವರ ತಂದೆಯವರು ಕೂಡ ನೋಡಿ ಇಲ್ಲಿ ಬಂದಿದ್ದಾರೆ ಕೋರ್ಟ್ನ, ಅಂದರೆ ನ್ಯಾಯಾಧೀಶರಿಗೆ ಅವರು ಹೇಳಿದರು ಏನಂತೇಳಿ, ಅವ್ರ ತಂದೆ ವಿದೇಶದಿಂದ ಅವರ ಒಂದೇ ಉಳಿದಿರತಕ್ಕಂಥ ಒಬ್ಬ ಮಗ ಮತ್ತು ತಂದೆ ಇಬ್ಬರೇ ಉಳಿದಿದ್ದು. 4 ಜನ, 2 ಹೆಣ್ಣುಮಕ್ಕಳು, 1 ಗಂಡು ಸಣ್ಣ ಮಗು. ಅವರ ಹತ್ಯೆ ಕೂಡ ಇದರಲ್ಲಿ ನಡೆದು ಹೋಗಿದೆ. ಇಂಥ ಒಂದು ಹತ್ಯಾಕಾಂಡ
ಇದು ದೊಡ್ಡ ಹತ್ಯಾಕಾಂಡ, ಇದು ಭಾಳ ಪ್ರೀ ಪ್ಲ್ಯಾಂಡ್ ಮಾಡಿದಂಥ ಒಂದು ಕೊಲೆ ಅಂತ ಅಪರೂಪದ ಒಂದು ಘಟನೆ ಇದು. ಆದ್ದರಿಂದ ಇದನ್ನು ತ್ವರಿತವಾಗಿ ಆಗಬೇಕಾಗಿದೆ. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ನ್ಯಾಯಾಲಯ ಒಪ್ಪಿಕೊಂಡು ಈಗ ಮತ್ತೆ 31ನೇ ತಾರೀಕಿಗೆ ನಾಡಿದ್ದು ಇದರ ವಿಚಾರಣೆ ನಡೀತದೆ. ನಮಗೊಂದು ವಿಶ್ವಾಸ ಇದೆ, ಅಪರಾಧಿ ಕೂಡ ಕೋರ್ಟಿಗೆ ಬರಬಹುದು ಅಥವಾ ಕೋರ್ಟ್ ಅವರನ್ನು ಸಮನ್ಸ್ ಮಾಡಿದೆ. ಮಾತ್ರವಲ್ಲ, ಈಗಾಗಲೇ ಬೇರೆ ಬೇರೆ ಸಂದರ್ಭದಲ್ಲಿ ಕೋರ್ಟ್ನ ಇದರಲ್ಲಿ ಅವರನ್ನು ಆನ್ಲೈನ್ ಮೂಲಕ ಅವರನ್ನು ವಿಚಾರಣೆಗಳನ್ನು ನಡೆಸಿದ್ದಾರೆ. ಖಂಡಿತವಾಗಿ ಕೂಡ ನಮಗೊಂದು ವಿಶ್ವಾಸ ಇದೆ, ಅವನಿಗೆ ಏನು ಪ್ರವೀಣ್ ಚೌಗ್ಲಿಗೆ ಕಠಿಣವಾದಂಥ ಒಂದು ಕಾನೂನಿನ ಶಿಕ್ಷೆ ಆಗ್ಬೋದು ಎಂಬ ಒಂದು ವಿಶ್ವಾಸ ನಮ್ಗೆ ಈಗಲೂ ಇದೆ. ಅಲ್ಲ ಸರ್, ಈಗ ಒಂದು ಅಂತ ಹೇಳಿದ್ರೆ ಒಂದು ಸರಿ ಹಾಜರೇ ಆಗಿದ್ದಂತಲ್ಲ ಕೋರ್ಟ್ಗೆ, ಅವತ್ತೇನು ನಾನು ಮಾಡೇ ಇಲ್ಲ ಅಂತ ಹೇಳಿದಂತ. ಅಪರಾಧಿ ನಾನು ಮಾಡಿದ್ದೇನೆ ಅಂತೇಳಿ ಹೇಳುವುದಿಲ್ಲ, ಇದರಲ್ಲಿ ಬೇಕಾದಷ್ಟು ಸಾಕ್ಷಿಗಳಿದೆ. ಈ ಕೇಸಿನಲ್ಲಿ ಖಂಡಿತವಾಗಿಯೂ ಕೂಡ ಆತನಿಗೆ ಶಿಕ್ಷೆ ಆಗ್ತದೆ. ಇದಕ್ಕೆ ಬೇಕಾಗಿ ನಮ್ಮ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರು, ಇನ್ವೆಸ್ಟಿಗೇಷನ್ ಮಂಜುನಾಥ್ ಗೌಡ, ಅದೇ ರೀತಿಯಲ್ಲಿ ಇತರ ಅಧಿಕಾರಿಗಳು, ಫೊರೆನ್ಸಿಕ್ ಲ್ಯಾಬ್, ಇವತ್ತೇನು ಮಣಿಪಾಲದ ಫೊರೆನ್ಸಿಕ್ KMCಯ ಲ್ಯಾಬು ಬೇಕಾದಷ್ಟು ಅವರ ರಕ್ತದ ಕಲೆಗಳು, ಬೇರೆ ಬೇರೆ ಕಾನೂನಿನಲ್ಲಿ ಏನೆಲ್ಲ ಆಗಬೇಕಾಗಿದೆ ಎಲ್ಲವನ್ನೂ ಕೂಡ ಸಂಗ್ರಹಿಸಿ ನೂರಾರು ಜನ ಸಾಕ್ಷಿದಾರರನ್ನು ಕೂಡ ಇದರಲ್ಲಿ ಮಾಡಿ ಇಟ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಕೂಡ ನ್ಯಾಯಾಲಯ ಅದೆಲ್ಲವನ್ನು ವಿಚಾರಣೆ ಮಾಡಿ ಅವ್ರಿಗೆ ಆತನಿಗೆ ಕಠಿಣವಾದಂಥ ಶಿಕ್ಷೆ ಆಗ್ತದೆ ಎಂಬ ಒಂದು ವಿಶ್ವಾಸ ಈಗಲೂ ಇದೆ ನಮಗೆ. ಸರ್, ಇದು ಅಂದರೆ ಅವತ್ತು ಬಳಸಿದ ಚಾಕು ಎಲ್ಲ ಸಿಕ್ಕಿದೆ, ಎಲ್ಲ ಇದನ್ನು ಕೂಡ ಬಹಳ ಜಾಗರೂಕತೆಯಿಂದ ಎಲ್ಲ ದಿಕ್ಕಿನಲ್ಲೂ ಕೂಡ ಎಲ್ಲೂ ಕೂಡ ತಪ್ಪಿ ಹೋಗದ ರೀತಿಯಲ್ಲಿ ನಮ್ಮ ಇಲಾಖೆ ಭಾಳ ಕೆಲಸ ಮಾಡಿದೆ. ಇನ್ನು ನೋಡಬೇಕು ನಮಗೆ ನ್ಯಾಯಾಲಯ ಯಾವ ರೀತಿಯ ತೀರ್ಪು ನಮಗೆ ಕೊಡ್ತದೆ ಎಂಬ ಒಂದು ವಿಶ್ವಾಸದಲ್ಲಿ ಅವರ ಕುಟುಂಬ, ಸಾರ್ವಜನಿಕರು ಮತ್ತು ನಾವುಗಳು ಕೂಡ ಇದ್ದೇವೆ. ಇಲ್ಲಿವರೆಗೆ ಜಾಮೀನಿಗೆ ಭಾಳಷ್ಟು ಅವರು ಇಡೀ ವಿಚಾರಣೆಯನ್ನೇ ಹೈಕೋರ್ಟಿಗೆ ತರಬೇಕು. ಹೈಕೋರ್ಟ್ ಸ್ಟೇ ಕೊಟ್ಟಿತ್ತು ಒಮ್ಮೆ, ನಿಮ್ಮ ವಿಚಾರಣೆಗೆ ತಾತ್ಕಾಲಿಕ ತಡೆ ಅಂದರೆ ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತೇಳಿ ಹೇಳಿತು. ಆದರೆ ನಾವು ಸರ್ಕಾರದ ಅಭಿಯಂತಕರು, ಸರ್ಕಾರದ ನಮ್ಮ ಏನು ಅಡ್ವೊಕೇಟ್ ಜನರಲ್ ಮೂಲಕ ನಾವು ಕೇಸನ್ನು ಅಲ್ಲಿಂದ ಅಂದರೆ ವೆಕೇಟ್ ಮಾಡಿಸಿ ಈಗ ಅದೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಯಾಕೆ ಸರ್ ಅದು ಆ ರೀತಿ? ಅಂದರೆ ತನಗೆ ಅಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತದೆ. ಆತನ ಕೋರಿಕೆ ಏನಂತ ಹೇಳಿದರೆ, ನನ್ನನ್ನು ಏನಾದರೂ ನನಗೆ ಪ್ರಾಣಕ್ಕೆ ಇದಾಗಬಹುದು ಎಂಬ ರೀತಿಯಲ್ಲಿ ಕೇಳ್ಕೊಂಡಿದ್ದ ಮನುಷ್ಯ. ಅದು ಸರ್ಕಾರ ಅದಕ್ಕೆ ನ್ಯಾಯಾಲಯ ಸ್ಪಂದಿಸಲಿಲ್ಲ, ಹೈಕೋರ್ಟ್ ಅದಕ್ಕೆ ಮಾನ್ಯತೆ ಕೊಡಲೂ ಇಲ್ಲ. ಅದು ವಾಪಸ್ ತಿರುಗಿ ವಿಚಾರಣೆ ಇವತ್ತು ನಡೀತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ವಿಳಂಬ ಆಗಿದೆ ಖಂಡಿತವಾಗಿಯೂ ಕೂಡ. ಸರ್, ನೀವು ಡೇ 1ನಿಂದನೇ ನೀವು ಅಲ್ಲಿದ್ರಲ್ಲ, ಏನು ಆಗಿತ್ತಂತೆ ಸರ್? ಯಾಕೆ ಮರ್ಡರ್ ಮಾಡಿದವನು ಕೊನೆಯದಾಗಿ? ಅಲ್ಲ, ಅವನ ಉದ್ದೇಶ ನಿಮಗೆ ಗೊತ್ತೇ ಇದೆ ನೋಡಿ. ಪ್ರಾರಂಭದಲ್ಲಿ ಅವನಿಗೆ ಹೆಂಡತಿ ಮಕ್ಕಳಿದ್ರು, ಒಂದು ಹೆಣ್ಣು ಹುಡುಗಿಯನ್ನು ಮದುವೆ ಆಗಿದ್ದಾರೆ. ಅದು ಕೂಡ ಅದು ಬೇರೆ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಹಿಳೆ. ಆ ಮಹಿಳೆಯನ್ನು ಅವರನ್ನು ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಈಗ ಇನ್ನೊಂದು ಹುಡುಗಿಯ ಹಿಂದೆ ಬಿದ್ದುಬಿಟ್ಟು ಆತನನ್ನು ಒಂದು ರೀತಿಯಲ್ಲಿ ತನ್ನ ಮೋಹಕ್ಕೆ ಸಿಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ. ಅದಾಗದೇ ಇದ್ದಾಗ ಈ ರೀತಿಯ ಒಂದು ಕೃತ್ಯವನ್ನು ಎಸಗಿದ್ದಾನೆ ಎಂಬುದನ್ನು ಇವತ್ತು ನಮ್ಮ ಏನು ಇನ್ವೆಸ್ಟಿಗೇಷನ್ ಮಾಡಿದಂಥ ತಂಡ ಅದನ್ನು ಇವತ್ತು ಜನರ ಮುಂದೆ ಹೇಳಿದೆ. ಇನ್ವೆಸ್ಟಿಗೇಷನ್ನಲ್ಲಿ ಸ್ಪಷ್ಟವಾಗಿದೆ ಅವ ಮಾಡಿರ್ತಕ್ಕಂಥ ಏನೆಲ್ಲ ಕೃತ್ಯಗಳಿದೆ ಅದೆಲ್ಲವನ್ನು ಕೂಡ. ಅವ ಹೇಳಿದಾನಲ್ಲ, ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗಳ ಮುಂದೆ ಹೇಳಿದ್ದಾನೆ ನಾನು ಯಾವ ಉದ್ದೇಶಕ್ಕೋಸ್ಕರ ಬಂದೆ, ಏನು ಮಾಡಿದೆ. ಸರ್, ಆಮೇಲೆ ಅವತ್ತು ಅಲ್ಲಿ ಸಾಕ್ಷಿಗಳಿದ್ರಲ್ಲ, ಆಟೋದವರು ಮತ್ತೆ ಸ್ಕೂಟರ್ನವರು, ಅವರೆಲ್ಲ ಇದ್ದಾರೆ ಅಂದ್ರೆ ಸಾಕ್ಷಿಯಲ್ಲಿ ಇದ್ದಾರೆ. ಸಾಕ್ಷಿಗಳು ಬಹಳ ಪ್ರಬಲವಾಗಿದ್ದಾರೆ. ಅವರು ಹಿಂದೆನೂ ಇದ್ದರು, ಈಗಲೂ ಇದ್ದಾರೆ, ಮುಂದೆ ಸಂಪೂರ್ಣವಾಗಿ ಅವರು ಈ ಒಂದು ಏನು ನ್ಯಾಯ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಅವರೆಲ್ಲರೂ ಖಂಡಿತವಾಗಿಯೂ ಕೂಡ ಈ ಅಪರಾಧಿಯ ವಿರುದ್ಧ ಹೇಳಿಕೆಯನ್ನು ಕೊಟ್ಟೇ ಕೊಡ್ತಾರೆ. ತಂದೆ ಮತ್ತು ಅವರ ಅಣ್ಣ ಅವರೆಲ್ಲ ಹೋದ್ರು ಸರ್? ಈಗ ನೂರ್ ಮೊಹಮ್ಮದ್ ಸಾಹೇಬರು ಈಗ ಇಂಡಿಯಾಕ್ಕೆ ಬಂದಿದ್ದಾರೆ. ಅವರು ಕೂಡ ವಾಪಸ್ ತಿರುಗಿ ವಿದೇಶಕ್ಕೆ ಹೋಗಿದ್ರು. ಅವ್ರ ಮಗ ಈಗ ವಿದೇಶದಲ್ಲಿದ್ದಾರೆ. ಅವ್ರು ಮುಂಚೆ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಅವರಿಗೆ ಅಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಕ್ಕಿದೆ. ಅವರು ಅಲ್ಲಿ ಹೋಗಿದ್ದಾರೆ ಸೌದಿ ಅರೇಬಿಯಾಕ್ಕೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಆ ನಂತರ ಅವ್ರ ಮನೆಗೆ ಹೋಗಿ ಎಲ್ಲ ಚಾಕು ಅಥವಾ ಅವನ ಬಟ್ಟೆ ಎಲ್ಲವನ್ನೂ ಕೂಡ ಮಹಜರು ಮಾಡಿದ್ದಾರೆ ಪೊಲೀಸ್ ಇಲಾಖೆ, ಎಲ್ಲವನ್ನೂ ಕೂಡ. ಸರ್, ಒಂದು ವಿಷಯ ಗೊತ್ತಾಯ್ತಾ ನಿಮಗೆ? ಅವನು ಇಲ್ಲಿಂದ ಈ ರೀತಿ ಹೊಡೆದಲ್ಲ, ಆ ನಂತರ ಎಲ್ಲಿ ಹೋಗಿದ್ದಂತ ಏನಾದರೂ ಗೊತ್ತಾಯ್ತಾ ನೀವು ತನಿಖೆ? ಯಾಕೆಂದರೆ ಖಂಡಿತವಾಗಿಯೂ ಕೂಡ ಆತ ಬೆಳಗಾಂ ಭಾಗದಲ್ಲಿ ಅವರ ಒಂದು ಸಂಬಂಧಿಕರ ಮನೆಯಲ್ಲಿತ್ತು. ಅಲ್ಲಿ ಬೆಳಗಾಂ ಪೊಲೀಸರ ಒಂದು ಸಹಕಾರದೊಂದಿಗೆ ನಮ್ಮ ಉಡುಪಿ ಪೊಲೀಸರು ಆತನನ್ನು ಅಲ್ಲಿ ಪತ್ತೆ ಹಚ್ಚಿ ಆತನನ್ನು ತಕ್ಷಣವೇ, ಹೆಚ್ಚು ದಿನ ಹೋಗಲಿಲ್ಲ ಅಂದರೆ ಇಲ್ಲದ ದೊಡ್ಡ ಜನರ ಒಂದು ಸಿಟ್ಟು ಭಾಳಷ್ಟು ವ್ಯಕ್ತ ಆಗ್ತಿತ್ತು. ಆ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಭಾಳಷ್ಟು ಮುತುವರ್ಜಿಯಿಂದ, ಅದಕ್ಕೆಲ್ಲ ಕಾರಣ ಇದೆ. ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಇದರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಗೃಹ ಸಚಿವರು ಭಾಳಷ್ಟು ವಿಶೇಷವಾದಂಥ ಮುತುವರ್ಜಿಯನ್ನು ಈ ಒಂದು
ಕೇಸ್ನಲ್ಲಿ ತೆಗೆದುಕೊಂಡಿದ್ದಾರೆ. ಆಕೆ ಕಳೆದ 9 ತಿಂಗಳು ಕೆಲಸ ಮಾಡಿದ್ದಾಳೆ. ಆ ದಿವಸ ಅವರ ಸಂಬಂಧಪಟ್ಟಂತೆ ಯಾರೋ ಲೋಕಲ್ ಆಫೀಸರ್ಸ್ಗಳು ಬಂದು ಹೋಗಿದ್ದಾರೆ ಬಿಟ್ಟರೆ ಅವರಿಗೆ ಅದರ ಬಗ್ಗೆ ಏನು ಹೌದು ಮಾನಸ ಇದರವರೆಗೂ ಕೂಡ ಏನು ಅವರಿಗೆ ಅವರ ಕುಟುಂಬಕ್ಕೆ, ಅವರ ತಂದೆಯವರಿಗೆ, ಅವರ ಸಹೋದರರಿಗೆ ಅವರು ಅದರ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದರೆ ಅವರಿಗೆ ಬೇರೆ ಬೇರೆ ನಿಯಮಾವಳಿ ಇರ್ಬೋದು, ನಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಒಟ್ಟಾರೆಯಾಗಿ ಸರ್, ಈಗ ಕೊನೆಯದಾಗಿ ಹೇಳಬೇಕಂದ್ರೆ ಇದು ಎಲ್ಲಿಗೆ ಬಂತ? ಈಗ ಅವರು ಪರಪ್ಪರ ಅಗ್ರಹಾರ ಜೈಲು ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ಯಾರೋ ಹೊಸ ನ್ಯಾಯವಾದಿಯನ್ನು ಅವರು ನೋಡ್ಕೊಂಡಿದ್ದಾರೆ. ಈಗ ಹೊಸ ನ್ಯಾಯವಾದಿಯ ನೇಮಕಾತಿಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಅಂದರೆ ಕಾನೂನು ಎಲ್ರಿಗೂ ಒಂದೇ, ಕೊಲೆ ಮಾಡಿದವನಿಗೂ ಒಂದೇ, ಕೊಲೆ ಮಾಡದವನಿಗೂ ಒಂದೇ. ಇವತ್ತು ಕಾನೂನು ವಿಶೇಷವಾದಂಥ ನೆರವುಗಳನ್ನು ಎಲ್ರಿಗೂ ಕೊಡ್ತದೆ ಸಮಾಜದಲ್ಲಿ. ಪ್ರತಿಯೊಬ್ಬನಿಗೂ ಬದುಕುವ ಹಕ್ಕಿದೆ ಅಂತೇಳಿ ಹೇಳುವಾಗ ಅವ ಬದುಕಿರುವ ತನಕ ಅವನಿಗೆ ಎಲ್ಲ ರೀತಿಯಲ್ಲೂ ನ್ಯಾಯ ವ್ಯವಸ್ಥೆ ದೊರಕಬೇಕಲ್ಲ. ಆ ದೃಷ್ಟಿಯಲ್ಲಿ ಸರ್, ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ? ಏನಾಗಬೇಕಂತ ಆಗ್ರಹಿಸ್ತೀರಾ? ನನಗೆ ಖಂಡಿತವಾಗಿ ಕೂಡ ಒಂದು ವಿಶ್ವಾಸ ಇದೆ. ಇದು ಒಂದು ಅಪರೂಪದಲ್ಲಿ ನಡೆದ ಅಪರೂಪದ ಘಟನೆ. ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದಾಗಿದೆ. ನಮಗೆ ಖಂಡಿತವಾಗಿ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ. ಆದ್ದರಿಂದ ಖಂಡಿತವಾಗಿಯೂ ಆತನಿಗೆ ಕಠಿಣವಾದಂಥ ಶಿಕ್ಷೆ ಆಗ್ತದೆ ಎಂಬ ಒಂದು ವಿಶ್ವಾಸ ನಮ್ಮದಾಗಿದೆ. ಸೊ ಈಗ ವಿಚಾರಣೆ ಅಂದರೆ ಇನ್ನೂ 2ನೇ ಹಂತದ ವಿಚಾರಣೆನೇ ಬಂದಿಲ್ಲ. ಈಗ 31ರಿಂದ ಆತನ ವಿಚಾರಣೆ ನಡೆದ ಮೇಲೆ ಖಂಡಿತವಾಗಿಯೂ ಕೂಡ ಮುಂದಿನ ವಿಚಾರಣೆ ಸಾಕ್ಷ್ಯಗಳ 31ಕ್ಕೆ ಇದೆ ಅವನ ವಿಚಾರಣೆ. ಅಂದರೆ ಇನ್ನೂ ವಿಚಾರಣೆ ಪ್ರಾರಂಭ ಆಗಿಲ್ಲ. ಇಲ್ಲ ವಿಚಾರಣೆ ಸಾಕ್ಷಿಗಳ ವಿಚಾರಣೆ ಆಗಲಿಲ್ಲ. ಬೇರೆ ವಿಚಾರಣೆಗಳು ಪೋಸ್ಟಿಂಗ್, ಈಗ ಕೇಸ್ ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿದಾಗ ಆತನನ್ನು ಇಲ್ಲೇ ಹಾಜರು ಮಾಡ್ತಾರೆ, ಇಲ್ಲಿ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ. ವಿಡಿಯೋ ಕಾನ್ಫರೆನ್ಸ್ ಕೆಲವು ಮಾತುಗಳನ್ನು ಕೇಳ್ತಾರೆ, ಮುಂದುವರಿಸ್ತಾರೆ. ಈಗ ಹಾಗಲ್ಲ. ಇನ್ನು ಮುಂದೆ ಖಂಡಿತವಾಗಿಯೂ ಕೂಡ ನಮಗೆ ವಿಶ್ವಾಸ ಇದೆ, ಅವರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನಮ್ಮ ಸರ್ಕಾರಿ ವಕೀಲರು, ಬಾಕಿ ಅವರ ವಕೀಲರು ವಾದಗಳು ನಡೀಬೋದು.